ಹಲೋ ಗೈಸ್, ಗುಡ್ ಈವ್ನಿಂಗ್. ಸೊ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳೋಕೆ ಹೋಗ್ತಿರೋಂಥ ಸ್ಟೋರಿ ಬಂದ್ಬಿಟ್ಟು ಇದು ಕೂಡ ಒಂದು ಹುಡುಗಿಗೆ ಸಂಬಂಧಪಟ್ಟಿರೋಂಥ ಸ್ಟೋರಿನೇ. ಸೊ ಈ ಸ್ಟೋರಿನಲ್ಲಿ ಮೇನ್ ನಮ್ಮ ಕಥೆಯಲ್ಲಿ ಬರುವಂಥ ನಾಯಕಿ ಹೆಸರು ಬಂದ್ಬಿಟ್ಟು ಸೌಮ್ಯ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸೌಮ್ಯ ಡೆಲ್ಲಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿರ್ತಾಳೆ. ಓಕೆ, ಕಾಲೇಜ್ ಸ್ಟೂಡೆಂಟ್, ಶಿ ವಾಸ್ ಅ ಕಾಲೇಜ್ ಸ್ಟೂಡೆಂಟ್. ಸೊ ಕಾಲೇಜ್ಗೆ ಎಜುಕೇಷನ್ ಮುಂದುವರ್ಸೋಣ ಅಂದ್ಬಿಟ್ಟು, ಓಕೆ, ಸ್ಟಡಿ ಮುಂದುವರ್ಸೋಣ ಅಂದ್ಬಿಟ್ಟು ಶಿಫ್ಟ್ ಆಗಿರ್ತಾಳೆ. ಆ ಕಾಲೇಜಲ್ಲಿರುವಂಥ ಅವೆಲ್ಲ ಕ್ಲಾಸ್ಮೇಟ್ಸ್ ದೇ ವರ್ ವೆರಿ ಬ್ಯುಸಿ. ಹೌದಾ? ಯಾವ ರೀತಿ ಬ್ಯುಸಿ? ಎಲ್ರಿಗೂ ಬಾಯ್ ಫ್ರೆಂಡ್, ಫ್ರೆಂಡ್ಸ್, ಓಕೆ, ಈ ಥರ ತುಂಬ ಬ್ಯುಸಿ ಇರ್ತಾರೆ. ಸೊ ಇದನ್ನೆಲ್ಲ ನೋಡಿದ್ಮೇಲೆ ಸೌಮ್ಯಗೆ ಅನಿಸುತ್ತೆ, ಏನಪ್ಪ ಇದು, ಆಲ್ಮೋಸ್ಟ್ ನನಗೆ ಫ್ರೆಂಡ್ಸೇ ಆಗ್ತಿಲ್ಲ, ಯಾರು ನನಗೆ ಟೈಮ್ ಕೊಡ್ತಿಲ್ಲ ಅಂದ್ಬಿಟ್ಟು. ಸೊ ಅದನ್ನು ಒಂದು ಫ್ರೆಂಡ್ ಹತ್ರ ಹೇಳ್ಕೊತಾಳೆ ಅವಳು, ಸೌಮ್ಯ. ಸೊ ಹೇಳ್ಕೊಂಡ್ಮೇಲೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅವಳೊಬ್ಳು ಫ್ರೆಂಡು ಸಜೆಸ್ಟ್ ಮಾಡ್ತಾಳೆ, ಸೌಮ್ಯ ಆ್ಯಕ್ಚುಲಿ ಈ ರೀತಿ ಒಂದು ಡೇಟಿಂಗ್ ಆ್ಯಪ್ ಇದೆ. ಸೊ ಆ ಆ್ಯಪನ್ನು ಯೂಸ್ ಮಾಡಿದ್ರೆ ನಿನಗೆ ಅಲ್ಲಿ ಒಳ್ಳೆ ಫ್ರೆಂಡ್ಸ್ ಸಿಗ್ತಾರೆ. ಓಕೆ, ಯು ಕ್ಯಾನ್ ಫೈಂಡ್ ಮೆನಿ ಗುಡ್ ಫ್ರೆಂಡ್ಸ್. ಸೊ ಆ ಡೇಟಿಂಗ್ ಆ್ಯಪ್ ಯಾಕೆ ನೀನು ಟ್ರೈ ಮಾಡಬಾರ್ದು? ಹೌದಾ? ಶಿ ವಾಸ್ ಆಲ್ರೆಡಿ ಫೀಲಿಂಗ್ ಲೋನ್ಲಿ. ಅವಳಿಗೆ ಬಂದಮೇಲೆ ತುಂಬ ಲೋನ್ಲಿ ಫೀಲ್ ಆಗ್ತಾ ಇದ್ಲು ಕಾಲೇಜ್ನಲ್ಲಿ. ಸೊ ಯಾವಾಗ ಈ ಥರ ಒಂದು ಆ್ಯಪ್ ಇದೆ, ಅಲ್ಲಿ ನ್ಯೂ ಪೀಪಲ್ನ ಮೀಟ್ ಮಾಡ್ಬೋದು, ಮತ್ತು ಆ ಲೊಕೇಶನ್ ಗೊತ್ತಿರೋ ಪೀಪಲ್ನ ಮೀಟ್ ಮಾಡ್ಬೋದು ಅಂತ ಗೊತ್ತಾಯಿತು. ಓಕೆ, ಡೌನ್ಲೋಡ್ ಮಾಡ್ಕೊತಾಳೆ. ಮಾಡ್ಕೊಂಡ್ಮೇಲೆ ಶಿ ಸ್ಟಾರ್ಟೆಡ್ ಟು ಯೂಸ್ ಇಟ್. ಓಕೆ, ಲೈಕ್ ಹಿಂಗೆ ಅಕೌಂಟ್ ಕ್ರಿಯೇಟ್ ಮಾಡ್ತಾಳೆ, ಮಾಡಿಬಿಟ್ಟು ಅವಳು ಫೋಟೋಸ್ನ ಅಪ್ಲೋಡ್ ಮಾಡ್ತಾಳೆ, ಅವಳ ಬಗ್ಗೆ ಬರೀತಾಳೆ. ಸೊ ದೋಸ್ ಆಲ್ ಯು ನೋ ದ್ಯಾಟ್ ಡೇಟಿಂಗ್ ಆ್ಯಪ್ಸ್ ಎಲ್ಲ ಸೊ ಇವಾಗಿನ ಜನ್ರೇಷನವ್ರು ತುಂಬ ಯೂಸ್ ಮಾಡ್ತಾರೆ. ಸೊ ಶಿ ವಿಲ್ ಆ್ಯಡ್ ಎವ್ರಿ ಡೀಟೇಲ್ಸ್ ಇನ್ ದ್ಯಾಟ್. ತುಂಬ ರಿಕ್ವೆಸ್ಟ್ ಕೂಡ ಬರುತ್ತೆ. ಅವಳ ಪ್ರೊಫೈಲ್ ಚೆನ್ನಾಗಿದ್ದರಿಂದ ಶಿ ಗಾಟ್ ಮೆನಿ ರಿಕ್ವೆಸ್ಟ್ಸ್. ಸೊ ಅದಾದಮೇಲೆ ಏನಾಯಿತು, ಅವಳು ಯಾವುದೇ ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡಲ್ಲ. ಲೈಕ್ ಶಿ ನೆವರ್ ರೆಸ್ಪಾಂಡ್ ಟು ಎನಿ ಅಕೌಂಟ್ಸ್. ಸೊ ಹೀಗೆ ಸ್ವೈಪ್ ಮಾಡ್ತಾ ಇರಬೇಕಾದ್ರೆ, ಏನೋ ಹಾಗೆ ನೋಡ್ತಾ ಇರಬೇಕಾದ್ರೆ, ಸ್ಕ್ರೋಲ್ ಮಾಡ್ತಾ ಇರಬೇಕಾದ್ರೆ ಆ ಡೇಟಿಂಗ್ ಆ್ಯಪ್ನ, ಅವಳಿಗೆ ಒಂದು ರಿಕ್ವೆಸ್ಟ್ ಬಂದಿರುತ್ತೆ. ಆ ಎಲ್ಲ ರಿಕ್ವೆಸ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ರಿಕ್ವೆಸ್ಟ್, ಓಕೆ, ಈ ಒಂದು ರಿಕ್ವೆಸ್ಟ್ ವೆರೈಟಿ ಅಂತ ಅನಿಸುತ್ತೆ ಅವಳಿಗೆ. ಸೊ ಅದೇ ನಿಖಿಲ್ ಅವರ ಅಕೌಂಟ್. ಓಕೆ, ನಿಖಿಲ್ ಅವರ ಪ್ರೊಫೈಲ್. ಸೊ ಆ ವ್ಯಕ್ತಿದು ಅಕೌಂಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅವನು ಪ್ರತಿಯೊಂದು ಫೋಟೋ, ಅವ್ನು ಅಪ್ಲೋಡ್ ಮಾಡಿರೋಂಥ ಪ್ರತಿಯೊಂದು ಫೋಟೋ ಆಗಿರ್ಬೋದು ಆ್ಯಂಡ್ ಡೀಟೇಲ್ಸ್ ಆಗಿರ್ಬೋದು, ಅವನ ಬ್ರದರ್ ಜೊತೆ, ಓಕೆ, ಫೋಟೋಸ್ ಎಲ್ಲ ಆಲ್ಮೋಸ್ಟ್ ಅವ್ನ ಬ್ರದರ್ ಜೊತೆ ಇರೋವಂಥದ್ದು. ಚಿಕ್ಕ ಹುಡುಗ ಅವನು, ಬ್ರದರ್ ಬಂದ್ಬಿಟ್ಟು ಸ್ಕೂಲ್ ಸ್ಟೂಡೆಂಟು. ನಿಖಿಲ್ ವಾಸ್ ಅ ಕಾಲೇಜ್ ಸ್ಟೂಡೆಂಟ್, ಇವನು ಬಂದ್ಬಿಟ್ಟು ಸ್ಕೂಲ್ ಸ್ಟೂಡೆಂಟ್ ಆಗಿರ್ತಾನೆ. ಓಕೆ, ಅವ್ರ ತಮ್ಮ. ಸೊ ಅವ್ರ ತಮ್ಮನ ಜೊತೆ ಇರುವಂಥ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡಿರ್ತಾನೆ. ಸೊ ಇವಳಿಗೆ ಕೂಡ, ಸೌಮ್ಯ ಕೂಡ ತಂಗಿ ಇರ್ತಾಳೆ. ಸೊ ಅವಳಿಗೆ ಅದೇನೋ ಕನೆಕ್ಟ್ ಆಗುತ್ತೆ ಆ ಫೋಟೋಸ್ ನೋಡ್ತಿದ್ದಂಗೆ, ಮತ್ತು ಅದ್ರ ಬಗ್ಗೆ ಬರೆದಿರೋಂಥ ಕ್ಯಾಪ್ಷನ್ಸ್ ನೋಡ್ತಿದ್ದಂಗೆ ಅವಳಿಗೆ ತುಂಬ ಕನೆಕ್ಟ್ ಆಗುತ್ತೆ ಅವನ ಪ್ರೊಫೈಲು. ಓ, ಇವನು ಆ ಬ್ರದರ್ಗೆ ತುಂಬ ಬೆಲೆ ಕೊಡ್ತಾ ಇದ್ದಾನೆ, ವ್ಯಾಲ್ಯೂ ಕೊಡ್ತಾ ಇದ್ದಾನೆ. ಸೊ ಹೀ ಈಸ್ ಆಲ್ಸೋ ಲೈಕ್ ಮೀ, ನನ್ನ ಥರನೇ ಇದ್ದಾನೆ. ಸೊ ವೈ ಕಾಂಟ್ ಐ ಅಕ್ಸೆಪ್ಟ್ ದಿಸ್ ರಿಕ್ವೆಸ್ಟ್ ಅಂದ್ಬಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡ್ತಾಳೆ. ಅಕ್ಸೆಪ್ಟ್ ಮಾಡಿದ್ಮೇಲೆ ಮಾಡಿದ ಒಂದು 2 ಮಿನಿಟ್ಸ್ಗೆ ಆ ಕಡೆಯಿಂದ ಮೆಸೇಜ್ ಬರುತ್ತೆ, ಹಾಯ್. ಓಕೆ, ಸೊ ಹಾಯ್ ಸೌಮ್ಯ, ಥ್ಯಾಂಕ್ ಯು ಫಾರ್ ಅಕ್ಸೆಪ್ಟಿಂಗ್ ಮೀ ಮೈ ರಿಕ್ವೆಸ್ಟ್ ಅಂತ. ಸೊ ಅದೇ ಆ ಮೆಸೇಜ್ ಬಂದಿದ್ದೇ ತಡ ಸೌಮ್ಯ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟು ಏನು ಆನ್ಸರ್ ಮಾಡಬೇಕು ಗೊತ್ತಾಗ್ದೇನೆ. ಸೊ ಶಿ ವಿಲ್ ಆಲ್ಸೋ ರಿಪ್ಲೈ ಟು ಹಿಮ್, ಹಲೋ, ಆ್ಯಕ್ಚುಲಿ ನನಗೆ ನಿಮ್ಮ ಪ್ರೊಫೈಲ್ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಅಕ್ಸೆಪ್ಟ್ ಮಾಡಿದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಾಳೆ. ಓಕೆ, ಸೊ ಇದಾದಮೇಲೆ ಓಕೆ ನಿಖಿಲ್ ಹೇಳ್ತಾನೆ, ಓಕೆ ಇಟ್ಸ್ ಓಕೆ, ಚಾಟಿಂಗ್ ಮಾಡ್ತಾ ಇರ್ತಾರೆ. ಸೊ ಅಟ್ಲೀಸ್ಟ್ ನಾವು ಫ್ರೆಂಡ್ಸ್ ಆಗಿರ್ಬೋದಲ್ವಾ, ವಿ ಕ್ಯಾನ್ ಬಿ ಫ್ರೆಂಡ್ಸ್, ರೈಟ್? ಸೊ ಅವಾಗ ಏನಾಗುತ್ತೆ, ಓಕೆ ಫ್ರೆಂಡ್ಸ್, ಓಕೆ ವಿ ಕ್ಯಾನ್ ಬಿ ಫ್ರೆಂಡ್ಸ್, ಸರಿ. ಸೊ ಅವಾಗಿಂದ ಚಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಇಬ್ಬರು ಚಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮಾಡ್ತಾ ನಿಖಿಲ್ ಏನು ಮಾಡ್ತಾನೆ, ಐ ವಾಂಟ್ ಟು ಟಾಕ್ ಟು ಯು ಥ್ರೂ ಕಾಲ್ ಅಂತ. ಓಕೆ, ನಾನು ನಿಮ್ಮ ಜೊತೆ ಕಾಲಲ್ಲಿ ಮಾತಾಡಬೇಕು ಅನ್ನಿಸ್ತಿದೆ, ನಿಮ್ಮ ವಾಯ್ಸ್ ಕೇಳಬೇಕು ಅನ್ನಿಸ್ತಿದೆ ಸೌಮ್ಯ ಅಂತ ಕೇಳಿದಾಗ ಶಿ ವಿಲ್ ಗಿವ್ ಲೈಕ್, ಓಕೆ ಇಷ್ಟು ದಿನ ಮಾತಾಡ್ತಿದ್ದೀವಲ್ವಾ, ಒಳ್ಳೆಯವನು ಅಂತ ಅನ್ನಿಸ್ತಾನೆ. ಸೊ ಹಾಗಾಗಿ ಅವಳು ಏನು ಮಾಡ್ತಾಳೆ, ನಂಬರ್ ಕೊಡ್ತಾಳೆ, ನಂಬರ್ ಶೇರ್ ಮಾಡ್ಕೊತಾರೆ, ಮಾತಾಡ್ತಾರೆ. ಸೊ ಮಾತಾಡಿದ ಮೇಲೆ ದೇ ವಿಲ್ ಬಿಕಮ್ ಟು ಕ್ಲೋಸ್ ಥ್ರೂ ಕಾಲ್. ತುಂಬ ಕ್ಲೋಸ್ ಆಗ್ತಾರೆ, ಶೇರ್ ಮಾಡ್ಕೊತಾರೆ. ಸೊ ಅವ್ನು ಯಾವಾಗಲೂ ಮಾತಾಡಿದಾಗಲೂ ಕೂಡ ಅವ್ನ ತಮ್ಮನ ಬಗ್ಗೆನೇ 90% ಆಫ್ ಮ್ಯಾಟರ್ ಅವ್ನ ತಮ್ಮನ ಬಗ್ಗೆನೇ ಅವ್ನು ಏನು ಮಾಡ್ತಿರ್ತಾನೆ, ಮೆನ್ಷನ್ ಮಾಡ್ತಾ ಇರ್ತಾನೆ. ಅದು ಸೌಮ್ಯನ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಓಕೆ, ಸೊ ಹಾಗೆ ಬರ್ತಾ ನಿಖಿಲ್ ಫೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೌಮ್ಯಗೆ, ಶಲ್ ವಿ ಮೀಟ್, ಎಷ್ಟು ದಿನ ಆಯಿತು ಮಾತಾಡೋದಕ್ಕೆ ಸೌಮ್ಯ, ಯಾಕೆ ನಾವು ಮೀಟ್ ಮಾಡಬಾರ್ದು, ಏನಕ್ಕೆ ನೀವು ಹಿಂಗೆ ಅವಾಯ್ಡ್ ಮಾಡ್ತಾ ಇದ್ದೀರಾ, ಯಾಕೆ ಮೀಟ್ ಮಾಡೋಕ್ಕಾಗ್ತಿಲ್ಲ ನಿಮಗೆ ಅಂತ ಕೇಳಿದಾಗ ಸೌಮ್ಯಗೆ ಸ್ವಲ್ಪ ಕನ್ಫ್ಯೂಷನ್ ಆ್ಯಂಡ್ ಸ್ವಲ್ಪ ಭಯ. ಸ್ಟ್ರೇಂಜರ್ ಬೇರೆ, ಎಷ್ಟೇ ಮಾತಾಡಿರ್ಬೋದು, ಎಷ್ಟೇ ಕಾಲಲ್ಲಿ ಮಾತಾಡಿರ್ಬೋದು, ಬಟ್ ಸಡನ್ನಾಗಿ ಫೇಸ್ ಟು ಫೇಸ್ ಮೀಟ್ ಮಾಡಬೇಕಂದಾಗ ಆಬ್ವಿಯಸ್ಲಿ ದೇ ವಿಲ್ ಫೀಲ್ ಅ ಲಿಟಲ್ ಇನ್ಸೆಕ್ಯೂರ್ನ ಗರ್ಲ್ಸ್. ಸೊ ಆ ರೀತಿ ಇನ್ಸೆಕ್ಯೂರ್ ಆಗ್ತಿದ್ದಂಗೆ ಅವಳು ಹೇಳ್ತಾಳೆ, ಸದ್ಯಕ್ಕೆ ಬೇಡ ನಿಖಿಲ್, ಲೆಟ್ಸ್ ಮೀಟ್ ಸಮ್ ಅದರ್ ಡೇ, ಇನ್ನೂ ಸ್ವಲ್ಪ ಟೈಮ್ ಹೋಗಲಿ ಅಂತ ಹೇಳ್ಬಿಟ್ಟು. ಅದರಿಂದ ನಿಖಿಲ್ಗೆ ಬೇಜಾರಾಗ್ತಾ ಇರುತ್ತೆ. ಬಟ್ ಹಿ ವಿಲ್ ಸೇ ಇಟ್ಸ್ ಓಕೆ, ನಿಮಗೆ ಕಂಫರ್ಟೇಬಲ್ ಇಲ್ಲ ಅಂದರೆ ಓಕೆ ಅಂತ ಹೇಳ್ಬಿಟ್ಟು ಹಿಂಗೆ ಬಿಡ್ತಾ ಇರ್ತಾನೆ. ಬಟ್ ಆಲ್ ಆಫ್ ಸಡನ್ ಒಂದಿನ ಏನು ಮಾಡಿಬಿಡ್ತಾನೆ ನಿಖಿಲು,
ಸೌಮ್ಯಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು ಎಲ್ಲ ಸ್ಟಾಪ್ ಮಾಡಿಬಿಡ್ತಾನೆ. ಸೊ ಅದಾಗ್ತಿದ್ದಂಗೆ ಸೌಮ್ಯಗೆ ಒಂಥರ ಏನೋ ಮಿಸ್ ಮಾಡ್ಕೊತಿದ್ದೀನಿ ಅಂತ ಹೇಳ್ಬಿಟ್ಟು, ಓಕೆ ಏನಕ್ಕೆ ಸ್ಟಾಪ್ ಮಾಡ್ದ, ಏನಾಯ್ತು ಇವ್ನಿಗೆ, ಏನಕ್ಕೆ ಕಾಲ್ ಮಾಡ್ತಿಲ್ಲ, ಮೆಸೇಜ್ ಮಾಡ್ತಿಲ್ಲ, ವಾಟ್ ಹ್ಯಾಪನ್ ಅಂತ ಹೇಳ್ಬಿಟ್ಟು ಇವಳು ಕನ್ಫ್ಯೂಷನ್ಗೆ ಒಳಗಾಗ್ತಾಳೆ. ಸೊ ಇವಳ ಕಡೆಯಿಂದನೂ ಟ್ರೈ ಮಾಡ್ತಾಳೆ, ನಾನೇ ಮಾಡ್ತೀನಿ ಅಂದ್ಬಿಟ್ಟು. ಹಿ ವಿಲ್ ನಾಟ್ ರಿಸೀವ್ ದ ಕಾಲ್, ಓಕೆ ರಿಸೀವ್ ಮಾಡೋದಿಲ್ಲ. ಸಡನ್ನಾಗಿ ಒಂದಿನ ಅವಳಿಗೆ ಕಾಲ್ ಬರುತ್ತೆ. ಆಫ್ಟರ್ 15 days ಅವಳಿಗೆ ಕಾಲ್ ಬರುತ್ತೆ. ಬಂದಮೇಲೆ ಅವನು ಕಾಲ್ನಲ್ಲಿ ಮಾತಾಡ್ತಾನೆ, ಹಾಯ್ ಸೌಮ್ಯ, ನಾನು ನಿಮ್ಮ ಜೊತೆ ಮಾತಾಡಬೇಕು, ಒಂಟಿಯಾಗಿದ್ದೀರಾ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತೇಳಿ. ಇಲ್ಲ ಫ್ರೆಂಡ್ಸ್ ಜೊತೆ ಇದ್ದೀನಿ, ಪರವಾಗಿಲ್ಲ ಹೇಳು, ನೀ ಹೇಳು, ಏನು ಪ್ರಾಬ್ಲಮ್, ಮಾತಾಡು ಫಸ್ಟ್ ನೀನು ಅಂತ ಕೇಳ್ತಾಳೆ. ಏನೂ ಇಲ್ಲ ಸೌಮ್ಯ, ನೀವು ಯಾವಾಗ ಒಬ್ಬರೇ ಇರ್ತೀರಾ ಅವಾಗ ಕಾಲ್ ಮಾಡಿ ನನಗೆ ಅಂತ ಹೇಳ್ತಾನೆ. ಸರಿ ಹಾಗಿದ್ರೆ ಅಂತ ಹೇಳ್ಬಿಟ್ಟು ಕಾಲೇಜಿಂದ ಏನು ಮಾಡ್ತಾಳೆ ಸೌಮ್ಯ, ರೂಮ್ಗೆ ಹೋಗ್ತಾಳೆ. ಅವನಿಗೆ ಕಾಲ್ ಮಾಡ್ತಾಳೆ, ಯಾರಿಗೆ, ನಿಖಿಲ್ಗೆ. ಕಾಲ್ ಮಾಡಿದ್ಮೇಲೆ ನಿಖಿಲ್ ಕಾಲ್ ರಿಸೀವ್ ಮಾಡಿಬಿಟ್ಟು ಸಡನ್ನಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಏನಾಗುತ್ತೆ, ಸೌಮ್ಯಗೆ ಶಿ ಕ್ಯಾನ್ ಹ್ಯಾಂಡಲ್ ದಟ್. ಏನಿದು ಸಡನ್ನಾಗಿ ಇವ್ನು ಅಳಕ್ಕೆ ಸ್ಟಾರ್ಟ್ ಮಾಡ್ದೆ, ಏನಾಯಿತು ನಿಖಿಲ್, ವಾಟ್ ಹ್ಯಾಪನ್, ಯಾಕೆ ಅಳ್ತಾ ಇದೆಯಾ, ಏನಾದರೂ ಹೇಳಿದ್ರೆ ನನಗೆ ಅರ್ಥ ಆಗೋದು, ಪ್ಲೀಸ್ ಹೇಳು ಅಂತ ಕೇಳ್ತಾಳೆ. ಸೊ ಅವಾಗ ಹೇಳ್ತಾನೆ, ಸೌಮ್ಯ ನನ್ನ ಬ್ರದರ್ ಇನ್ನಿಲ್ಲ, ನನ್ನ ತಮ್ಮ, ನನ್ನ ಪ್ರೀತಿ ತಮ್ಮ ಏನಿದ್ದ ಅಲ್ವಾ, ಅವನು 15 days ಬ್ಯಾಕ್ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡ್ಬಿಟ್ಟ. ಅವಾಗಿಂದ ನಾನು ತುಂಬ ಅಂದರೆ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ. ಸೊ ನನ್ನ ಮನೆಯಿಂದ ಹೊರಗೆ ಬರೋಕ್ಕೆ ಆಗ್ತಿಲ್ಲ ಸೌಮ್ಯ, ಐ ಕಾಂಟ್, ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಸೊ ಇದರಿಂದ ಸೌಮ್ಯಗೆ ಅವನ ಮೇಲೆ ಕನ್ಸರ್ನ್ ಸ್ಟಾರ್ಟ್ ಆಗುತ್ತೆ, ಸಾಫ್ಟ್ ಕಾರ್ನರ್ ಸ್ಟಾರ್ಟ್ ಆಗುತ್ತೆ. ನೀನು ಎಲ್ಲಿದೆಯಾ ಹೇಳು, ಇವಾಗಲೇ ನಾನು ನಿನ್ನ ಹತ್ರ ಬರ್ತೀನಿ, ನಾನು ಮೀಟ್ ಮಾಡ್ತೀನಿ, ಸರಿ ಮೀಟ್ ಮಾಡೋಣ ಅಂತ ಹೇಳ್ತಾಳೆ. ಓಕೆ ಬೇಡ ಅಂತೇಳಿ ಹೇಳ್ತಾನೆ ನಿಖಿಲು. ಇಟ್ಸ್ ಓಕೆ, ನೀನು ಹೇಳು ಎಲ್ಲಿದೆಯಾ, ಒಬ್ಬನೇ ಇರಬೇಡ, ನೀನು ಎಲ್ಲಿದೆಯಾ ಹೇಳು ಅಂತಂದರೆ, ನಾನು ಮನೇಲಿ ಇದ್ದೀನಿ, ಓಕೆ ನಿನ್ನ ಮನೆ ಅಡ್ರೆಸ್ ಕೊಡು ಅಂತ ಕೇಳ್ತಾಳೆ. ಓಕೆ ಅಂತ ಹೇಳ್ಬಿಟ್ಟು ನಿಖಿಲ್ ಅಡ್ರೆಸ್ ಕೊಡ್ತಾನೆ. ಆ ಕೊಟ್ಟಿರೋ ಅಡ್ರೆಸ್ಗೆ ಸೌಮ್ಯ ಹೋಗ್ತಾಳೆ. ಹೋದ್ಮೇಲೆ ಸೌಮ್ಯ ಡೋರ್ ನಾಕ್ ಮಾಡ್ತಾಳೆ. ಮಾಡಿದ್ಮೇಲೆ ನಿಖಿಲ್ ಓಪನ್ ಮಾಡ್ತಾನೆ. ಓಪನ್ ಮಾಡಿಬಿಟ್ಟು ತುಂಬ ಅಳ್ತಾ ಇರ್ತಾನೆ. ಸೊ ಹಿ ವಾಸ್ ಡಿಪ್ರೆಸ್ಡ್, ಓಕೆ ತುಂಬ ಡಿಪ್ರೆಷನಲ್ಲಿರ್ತಾನೆ, ಅಳ್ತಾ ಇರ್ತಾನೆ. ಅದನ್ನು ನೋಡ್ಬಿಟ್ಟು ಸೌಮ್ಯ, ಏನಾಯಿತು ನಿಖಿಲ್, ಯಾಕೆ ಹಿಂಗಾಯ್ತಿದೆಲ್ಲ ಅಂತ ಹೇಳ್ಬಿಟ್ಟು ಅವಾಗ ಹಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ ಅವಾಗ ಸೌಮ್ಯ ಅವನ್ನ ಹಗ್ ಮಾಡಿಬಿಟ್ಟು ಅವನ್ನ ಕೂರಿಸಿ ಸಮಾಧಾನ ಮಾಡಿ, ಇಟ್ಸ್ ಓಕೆ ನಾನಿದ್ದೀನಿ ನಿನ್ನ ಜೊತೆ, ಓಕೆ ನೀನು ಒಂಟಿ ಅಲ್ಲ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಳೆ. ಮಾಡಿದ್ಮೇಲೆ ಹೀಗೆ ಹೋಗ್ತಾ ಬರ್ತಾ ಇರ್ತಾಳೆ ಮನೆಗೆ, ಅವ್ನು ಒಂಟಿ ಆಗಿರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಒಂದಿನ ಹೀಗೆ ಸೌಮ್ಯ ಸರ್ಪ್ರೈಸ್ ಕೊಡೋಣ ಅಂತ ಅವ್ನ ಮನೆಗೆ ಬರ್ತಾಳೆ. ಸ್ನಾನ ಮಾಡ್ತಾ ಇರ್ತಾನೆ ಮೇಲ್ಗಡೆ, ಸೌಮ್ಯಗೆ ಗೊತ್ತಿರೋದಿಲ್ಲ, ಬರ್ತಾಳೆ, ಡೋರ್ ಓಪನ್ ಇರುತ್ತೆ. ಬಂದ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು, ಅವ್ನಿಗೆ ಸಡನ್ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಬಂದ್ಬಿಟ್ಟು ನಿಖಿಲ್ ಅಂತ ಕೂಗ್ತಾಳೆ. ಮೇ ಬಿ ಅವನು ಸೌಂಡ್ ವಾಶ್ರೂಮ್ನಲ್ಲಿ ವಾಟರ್ ಸೌಂಡಿಂದ ಅವ್ನಿಗೆ ಕೇಳಿಸಲ್ಲ. ಓಕೆ ಯಾವ ರೂಮ್ನಲ್ಲಿ ಇರ್ಬೋದು ಇವನು ಅಂತ ಹೇಳ್ಬಿಟ್ಟು ನೋಡ್ತಾಳೆ. ರೂಮ್ ಮಾಡಿಬಿಟ್ಟು ಆ ಒಂದು ರೂಮ್ನಲ್ಲಿ ಏನೋ ಸೌಂಡ್ ಬರ್ತಾ ಇರುತ್ತೆ. ಸೊ ಅವಳು ಹೋಗ್ಬಿಟ್ಟು ಆ ರೂಮ್ನ ಓಪನ್ ಮಾಡಿದ್ರೆ ಆ ರೂಮ್ನಲ್ಲಿ ನಿಖಿಲ್ ಅವ್ರ ತಮ್ಮ, ನಿಖಿಲ್ ಏನು ಹೇಳಿರ್ತಾನಲ್ವಾ, ಹಿ ಡೈಡ್ ಅಂತ ಹೇಳ್ಬಿಟ್ಟು, ಆ ತಮ್ಮ ಆರಾಮ್ಸೆ ಮಂಚದ ಮೇಲೆ ಕೂತ್ಕೊಂಡು ನಾನ್ ವೆಜ್ ತಿಂತಾ ಇರ್ತಾನೆ. ಓಕೆ ಚಿಕನ್ ತಿಂತಾ ಇರ್ತಾನೆ ಆರಾಮ್ಸೆ. ಸೊ ಅದನ್ನ ನೋಡ್ಬಿಟ್ಟು ಸೌಮ್ಯಗೆ ಶಾಕ್ ಆಗುತ್ತೆ. ವಾಟ್, ನಿಖಿಲ್ ಹೇಳಿದ್ದ ಅಲ್ವಾ ಅವನ ತಮ್ಮ ಸತ್ತ ಅಂತ ಹೇಳ್ಬಿಟ್ಟು, ಇವನಿಲ್ಲಿ ಹೇಗೆ ಬಂದ, ವಾಟ್ ಈಸ್ ದಿಸ್ ಆಲ್ ಅಂತ ಶಾಕ್ ಆಗುತ್ತೆ. ಅದಾದಮೇಲೆ ಹಂಗೆ ಮೆತ್ತಗೆ ಡೋರ್ ಕ್ಲೋಸ್ ಮಾಡಿಬಿಟ್ಟು, ಓಕೆ ಇನ್ನೂ ಒಂದು ರೂಮ್ ಕ್ಲೋಸ್ ಇರುತ್ತೆ ಅಲ್ಲಿ, ಆ ರೂಮ್ನ ಹೋಗಿ ಓಪನ್ ಮಾಡಿ ನೋಡ್ತಾಳೆ. ಅಲ್ಲೇನಾದರೂ ನಿಖಿಲ್ ಇರ್ಬೋದಾ, ಅವನ ಹತ್ರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನೋಡಿದ್ರೆ ಆ ರೂಮ್ನಲ್ಲಿ ಸೌಮ್ಯ ಆ 15 days ಏನು ಮಾತಾಡಿರೋದಿಲ್ಲ ಅಲ್ವಾ ಇವನ ಜೊತೆಗೆ. ಓಕೆ ಇವನೇನು ಅವಳನ್ನ ಅವಾಯ್ಡ್ ಮಾಡಿರ್ತಾನೆ ಅಲ್ವಾ, ಆ 15 daysಲ್ಲಿ ಸೌಮ್ಯ ಎಲ್ಲೆಲ್ಲಿ ಹೋಗಿರ್ತಾಳೆ, ಏನೇನು ಮಾಡಿರ್ತಾಳೆ ಅದನ್ನೆಲ್ಲ ಫೋಟೋಸ್ನ ತೆಗೆದುಬಿಟ್ಟು ಸ್ಟಾಕ್ ಮಾಡಿರ್ತಾನೆ ಅವಳನ್ನು. ಓಕೆ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿರ್ತಾನೆ. ಆ ಎಲ್ಲ ಫೋಟೋಸ್ನ ಕ್ಲಿಕ್ ಮಾಡಿಬಿಟ್ಟು ಅದನ್ನೆಲ್ಲ ಗೋಡೆಗಳಿಗೆ ಪೇಸ್ಟ್ ಮಾಡಿರ್ತಾನೆ ಹುಚ್ಚಂತರ. ಓಕೆ ಅವಳ ಫೋಟೋಸ್ನೆಲ್ಲ. ಸೊ ಇದೆಲ್ಲ ನೋಡ್ಬಿಟ್ಟು ಸೌಮ್ಯಗೆ ಶಿ ಡೋಂಟ್ ನೋ ವಾಟ್ ಟು ಡು. ಅದೇ ಟೈಮಲ್ಲಿ ಹೊರಗಡೆ ಬರ್ತಾಳೆ. ಹೊರಗಡೆ ಬರ್ತಿದ್ದಂಗೆ ಅವನು ಮೇಲಿಂದ ಕೆಳಗೆ ಬರ್ತಾನೆ ನಿಖಿಲು. ಸೌಮ್ಯ ನೀನೇನಿಲ್ಲಿ, ಜಸ್ಟ್ 5 minutes ಕೂತ್ಕೋ. ಆಗ ಸೌಮ್ಯ ಹೇಳ್ತಾಳೆ, ಸ್ಟಾಪ್ ದಿಸ್ ಆಲ್ ನಾನ್ ಸೆನ್ಸ್ ನಿಖಿಲ್, ಸ್ಟಾಪ್ ದಿಸ್, ಐ ಕಾಂಟ್ ಟ್ರಸ್ಟ್ ಯು, ಐ ಡೋಂಟ್ ವಾಂಟ್ ಟು ಟ್ರಸ್ಟ್ ಯು. ನೀನು ಏನು ಮಾಡ್ತಾ ಇದೆಯಾ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ, ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ನೀನು ತುಂಬ ಒಳ್ಳೆಯವನು ಅಂತ ಹೇಳ್ಬಿಟ್ಟು, ಬಟ್ ನೀನು ಈ ರೀತಿ ಮೋಸ ಮಾಡ್ತಿದ್ಯಾ. ನಿನ್ನ ಬ್ರದರ್ ಸತ್ತೋದ ಅಂತ ಹೇಳ್ತಾ ಇದೆಯಾ, ಅವನಲ್ಲಿ ಕೂತ್ಕೊಂಡು ಚಿಕನ್ ತಿಂತಾ ಇದ್ದಾನೆ. ಆ್ಯಂಡ್ ಅದೇನು ಆ ರೂಮ್ನಲ್ಲಿ ನೀನು ಮಾಡಿರೋದು, ನನ್ನ ಫೋಟೋಸ್ನ ಗೋಡೆ ಮೇಲೆ ಪೇಸ್ಟ್ ಮಾಡಿಬಿಟ್ಟು, ಅಂದರೆ ನೀನು ಆ 15 days ನನ್ನ ಸ್ಟಾಕ್ ಮಾಡ್ತಾ ಇದೆಯಾ, ಕಂಪ್ಲೀಟಾಗಿ ಸ್ಟಾಕ್ ಮಾಡಿಬಿಟ್ಟು ಫೋಟೋಸ್ ತಗೊತಾ ಇದೆಯಾ. ನಾನು ನಿನ್ನ ಮಿಸ್ ಮಾಡ್ಕೊತಾ ಇದ್ದೆ ಅಲ್ಲಿ, ಯಾಕೆ ಕಾಲ್ ಮಾಡಿಲ್ಲ, ಏನು ಕತೆ, ಎಲ್ಲಿ ಹೋದ, ಏನಾಯಿತು ಅಂತ ನಾನು ಟೆನ್ಷನ್ ಮಾಡ್ಕೊಂಡಿದ್ರೆ ನೀನು ನನ್ನ ಫಾಲೋ ಮಾಡ್ತಾ ಇದ್ದೀಯ ಆ ಟೈಮ್ನಲ್ಲಿ, ಏನು ನಿನ್ನ ಕತೆ ಅಂತ ಕೇಳಿದಾಗ ಆವಾಗ ಅವನು ಐ ಕ್ಯಾನ್ ಎಕ್ಸ್ಪ್ಲೇನ್, ಪ್ಲೀಸ್ ಕೂಲ್ ಡೌನ್, ಪ್ಲೀಸ್ ಡೋಂಟ್ ಲೀವ್ ಮಿ, ಪ್ಲೀಸ್ ಡೋಂಟ್ ಗೋ ಅಂತ ಸ್ಟಾರ್ಟ್ ಮಾಡೋಕ್ಕೆ ಲೈಕ್ ಅವಳ ಹತ್ರ ಬರ್ತಾನೆ. ಅವಳನ್ನ ಹಿಡ್ಕೊಂಡ್ಬಿಟ್ಟು, ಪ್ಲೀಸ್ ಡೋಂಟ್ ಲೀವ್ ಮಿ, ಐ ವಾಂಟ್ ಯು, ನೀನು ನನ್ನ ಲೈಫಲ್ಲಿ ಬೇಕೇ ಬೇಕು, ನನ್ನ ತಮ್ಮನ ಬಿಟ್ಟರೆ ನನ್ನ ಲೈಫಲ್ಲಿ ನೀನೇ, ಇನ್ನು ಬೇರೆ ಯಾರೂ ಇಲ್ಲ, ಪ್ಲೀಸ್ ಡೋಂಟ್ ಲೀವ್ ಮಿ, ಪ್ಲೀಸ್ ಡೋಂಟ್ ಲೀವ್ ಮಿ. ಏನು ಮಾಡಬೇಕು. ಸೊ ಶೀ ಸ್ಟಾರ್ಟೆಡ್ ಗೆಟಿಂಗ್ ಸ್ಕೇರ್. ಓಕೆ ತುಂಬ ಹೆದರ್ಕೊಂಡ್ಬಿಡ್ತಾಳೆ ಸೌಮ್ಯ. ಅಂದರೆ ಅವನ್ನ ಆ್ಯಕ್ಟ್ ಹೆಂಗಿರುತ್ತೆ ಅಂದರೆ ಒಬ್ಬ ಸೈಕೋ ಥರ. ಅಂದರೆ ಅವಳನ್ನು
ಕಳ್ಕೊಬಾರ್ದು ಅನ್ನೋ ಅಂಥ ಆ ಒಂದು ಥಾಟ್ ಏನಿರುತ್ತೆ ಅಲ್ಲ ಅವನಿಗೆ ತುಂಬ ಹುಚ್ಚು, ತುಂಬ ಪೀಕ್ ಲೆವೆಲಲ್ಲಿರುತ್ತೆ. ಅವಳಿಗೋಸ್ಕರ ಏನಾದರೂ ಮಾಡ್ತೀನಿ, ಅವಳು ನನ್ನ ಲೈಫಲ್ಲಿ ಬೇಕು ಅಂದರೆ ತಮ್ಮ ಅಲ್ಲ ಯಾರನ್ನ ಬೇಕಾದರೂ ಸಾಯಿಸ್ತೀನಿ ಅನ್ನೋ ಲೆವೆಲಲ್ಲಿ ಅವ್ನು ಥಿಂಕ್ ಮಾಡೋ ಅಷ್ಟು ಹುಚ್ಚ ಇರ್ತಾನೆ ಅವನು. ಓಕೆ, ಸೊ ಇವಾಗ ಅವ್ನ ಕೈಯಿಂದ ಬಿಡಿಸ್ಕೋಬೇಕು, ಅಲ್ಲಿಂದ ಹೋಗಬೇಕು ಅಂದರೆ ಸೌಮ್ಯಗೆ ಆಗಲ್ಲ. ಸೊ ಅದಕ್ಕೆ ಅವಳು ಒಂದು ಐಡಿಯಾ ಮಾಡ್ತಾಳೆ. ಶಿ ವಿಲ್ ಸೇ ಓಕೆ ಇಟ್ಸ್ ಓಕೆ, ನಾನು ಇದನ್ನೆಲ್ಲ ಕ್ಷಮಿಸ್ತೀನಿ. ಓಕೆ, ಲೆಟ್ ಮಿ ಗೋ ಟು ಮೈ ರೂಮ್. ಓಕೆ, ನಾನು ರೂಮ್ಗೆ ಹೋಗ್ಬಿಟ್ಟು ಥಿಂಕ್ ಮಾಡಿಬಿಟ್ಟು ಓಕೆ ಮತ್ತೆ ನಾನು ನಿನ್ನ ಜೊತೆ ಮಾತಾಡ್ತೀನಿ. ಓಕೆನಾ ನಿಖಿಲ್? ಸೊ ಲೆಟ್ ಮಿ ಗೋ ನಾವು, ನಾನು ಇವಾಗ ಹೋಗ್ತೀನಿ ಪ್ಲೀಸ್. ಓಕೆ, ನಾನಿನ್ನ ಬಿಡೋದಿಲ್ಲ ಓಕೆನಾ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಸೀದಾ ರೂಮ್ಗೆ ಓಡೋಗ್ತಾಳೆ. ಓಡೋಗೋದಂದರೆ ಹೋಗ್ಬಿಟ್ಟು ಸೊ ಇವನಿಗೆ ಇನ್ಫಾರ್ಮ್ ಮಾಡ್ದೇನೆ, ಇವನಿಗಂತ ಅಲ್ಲ ಯಾವ ಫ್ರೆಂಡ್ಸ್ಗೂ ಇನ್ಫಾರ್ಮ್ ಮಾಡಲ್ಲ, ಕಾಲೇಜ್ ಫ್ರೆಂಡ್ಸ್ಗೆ ಸಡನ್ನಾಗಿ ಹೋಗ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಶಿ ವಿಲ್ ಗೋ ಟು ಹರ್ ನೇಟಿವ್. ಇವನಿಗೆ ಅವ್ಳ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಸಿಗಲ್ಲ. ಹಿ ವಾಂಟ್ ಟು ಸರ್ಚ್ ಬಟ್ ಅವ್ನಿಗೆ ಅವ್ಳ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗಲ್ಲ. ಆ್ಯಂಡ್ ಅದಾದಮೇಲೆ ಅವಳು ಕೂಡ ಏನು ಮಾಡಿಬಿಡ್ತಾಳೆ, ಸೊ ಇವನು ಯಾವುದೇ ರೀತಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಗದೇ ಇರೋ ಥರ ಎಲ್ಲನೂ ಲೈಕ್ ಎಲ್ಲರ ಹತ್ರನೂ ಹೇಳ್ಕೊಂಡ್ಬಿಟ್ಟು ಸೊ ಪ್ಲೀಸ್ ಅವ್ನು ಬಂದರೆ ನಾನು ಯಾವ ಊರು ಏನು ಡೀಟೇಲ್ಸ್ ಏನು ಕೊಡಬೇಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಅವಳು ವಾಪಸ್ ಹೊರಟೋಗ್ಬಿಡ್ತಾಳೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು, ಗರ್ಲ್ಸ್ಗೆ ನಾನು ಹೇಳೋದು ಒಂದೇ ಒಂದು, ಸೊ ಪ್ಲೀಸ್ ಗರ್ಲ್ಸ್, ಬಾಯ್ಸ್ ಏನು ಮಾಡ್ತಾರೆ, ದೇ ವಿಲ್ ಆ್ಯಕ್ಟ್ ಲೈಕ್ ದೇ ಲವ್ ಯು, ದೇ ರೆಸ್ಪೆಕ್ಟ್ ಯು. ಓಕೆ, ಅವರು ತುಂಬ ಡ್ರಾಮಾ ಮಾಡ್ತಾರೆ. ಹಂಗಂತ ಹೇಳ್ಬಿಟ್ಟು ಆ ಡ್ರಾಮಾಗಳಿಗೆಲ್ಲ ನೀವು ಓಕೆ ಹೀ ಈಸ್ ರಿಯಲಿ ಲೈಕಿಂಗ್ ಮೀ ಓಕೆ ಆ ಥರ ಅಂದ್ಬಿಟ್ಟು ನೀವೇನಾದರೂ ಬಿದ್ರಿ ಅಂದ್ಕೊಳ್ಳಿ, ಯು ಪೀಪಲ್ ವಿಲ್ ಸಫರ್ ಅ ಲಾಟ್ ಗರ್ಲ್ಸ್. ಯಾಕಂದರೆ ಆ ಆನ್ಲೈನಲ್ಲಿ ಏನು ತೋರಿಸ್ತಾರಲ್ವಾ ಫೇಸು, ಈ ಆನ್ಲೈನ್ ಅಂತ ನೀವೇನು ಹೋಗ್ತೀರಾ ಅಲ್ವಾ ಡೇಟಿಂಗು ಚಾಟಿಂಗು ಅಂತ, ಸೊ ಅಲ್ಲಿ ಅವ್ರು ತೋರಿಸೋವಂಥ ಫೇಸಸ್ ಏನಿದೆ ಅದು ಅವರಲ್ಲ. ಓಕೆ, ಸೊ ಅದು ಅವರಲ್ಲ. ದೇ ಆರ್ ಆ್ಯಕ್ಟಿಂಗ್ ದೇ ಆರ್ ಪ್ರಿಟೆಂಡಿಂಗ್ ಲೈಕ್ ದೇ ಆರ್ ಗುಡ್ ಪೀಪಲ್ ಬಟ್ ದೇ ಆರ್ ನಾಟ್. ದೇ ಆರ್ ಮಿಸ್ಯೂಸಿಂಗ್ ಗರ್ಲ್ಸ್. ತುಂಬ ಗರ್ಲ್ಸ್ ತುಂಬ ಎಮೋಷ್ನಲಿ, ಮೆಂಟಲಿ, ಫಿಸಿಕಲಿ ತುಂಬ ಸಫರ್ ಆಗಿದ್ದಾರೆ. ತುಂಬ ನಾವು ಎಕ್ಸಾಂಪಲ್ಸ್ ನೋಡ್ತಾ ಇದ್ದೀವಿ. ಸೊ ಈ ಒಂದು ಗರ್ಲ್ಸ್ಗೆ ಇನ್ನೂ ಬುದ್ಧಿ ಬರ್ತಾ ಇಲ್ಲ ಅಂತ ಅನ್ನಿಸ್ತದೆ. ಕೆಲವೊಂದ್ಸಲ ನನಗೆ ತುಂಬ ಬೇಜಾರಾಗೋದೇನಪ್ಪ ಅಂತ ಹೇಳಿದ್ರೆ, ವೈ ದೀಸ್ ಗರ್ಲ್ಸ್ ಆರ್ ಫಾಲಿಂಗ್ ಫಾರ್ ದೋಸ್ ಕೈಂಡ್ ಆಫ್ ಪೀಪಲ್. ಆ್ಯಂಡ್ ಅದು ಹೇಗೆ ಸಡನ್ನಾಗಿ ನಂಬ್ತೀರಾ ಹೇಳಿ? ನೋ. ಸೊ ಪ್ಲೀಸ್ ಬಿ ಕೇರ್ಫುಲ್. ನಾನು ಹೇಳೋದು ಇಷ್ಟೇ, ಡೋಂಟ್ ಟ್ರಸ್ಟ್ ಎವ್ರಿ ಒನ್. ದೇ ಮೇ ಟಾಕ್ ಸ್ವೀಟ್ ಬಟ್ ಪ್ಲೀಸ್ ಡೋಂಟ್ ಟ್ರಸ್ಟ್ ದೆಮ್. ಓಕೆ, be safe, be careful, be aware. Thank you so much.